ಶ್ರೀಗುರುಭ್ಯೋ ನಮಃ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಆಸ್ಯತಾಮಿತಿ ಉದೀರ್ಯ ಉಪವಿಷ್ಟೇ ಸತ್ಯವತ್ಯಾಃ ಸುತೆ ಸತ್ಯವಾಚಿ ಮಾನಯನ್ಮಂದಹಾಸಾವಲೋಕೈಃ ತಾನ್ಮುನೀಂದ್ರಾನಿಹ ಉಪಾವಿಶತ್ಸಃ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ ನಾವು ಇವತ್ತಿನ ಅಧಿಕ ಮಾಸ ಚಿಂತನೆ, 3ನೆಯ ದಿನದ ಅಧಿಕ ಮಾಸ ಚಿಂತನೆಯಲ್ಲಿ ವಿಜಯದಾಸರು ತಮ್ಮ ಸಾಕ್ಷಾತ್ ಶಿಷ್ಯರಿಗೆ ಉಪದೇಶಿಸಿದಂತಹ ಹರಿನಾಮ ಸ್ಮರಣೆ 33 ಬಗೆಯಲ್ಲಿ ಹೇಗೆ ಜಪವನ್ನು ಮಾಡಬೇಕು, ಧ್ಯಾನ ಮಾಡಬೇಕು ಅಂತಾರೆ. ಆದರೆ ನಾಮಸ್ಮರಣೆ, ಕಲಿಯುಗದಲ್ಲಿ ನಾಮಸ್ಮರಣೆ ಬಹಳ ವಿಶೇಷವಾಗಿದೆ. ನಾಮಸ್ಮರಣೆಯಿಂದ ಭಗವಂತನ ಅನುಗ್ರಹವಾಗತ್ತೆ ಅಂತ ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ರು. ಅದನ್ನು 33 ರೀತಿಯಲ್ಲಿ ಹೇಗೆ ಹರಿನಾಮ ಸ್ಮರಣೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನು ಯಥಾಮತಿಯಾಗಿ ನೋಡೋಣ. ಒಮ್ಮೆ ಅಧಿಕ ಮಾಸ ಬಂದಿದೆ. ವಿಜಯದಾಸರ ಬಳಿ ಶಿಷ್ಯರೆಲ್ಲ ಬಂದಿದ್ದಾರೆ. ಸ್ವಾಮಿ, ನಮಗೆ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ನಮಗೆ ಅನುಗ್ರಹ ಮಾಡಿ, ನೀವು ಉಪದೇಶ ಕೊಡಿ ಅಂತ ಕೇಳ್ತಾರೆ. ಆಗ ಅಧಿಕ ಮಾಸದಲ್ಲಿ ಹೇಗೆ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಅನ್ನೋದನ್ನು ವಿಜಯದಾಸರು ತಿಳಿಸಿಕೊಟ್ಟಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸುಳಾದಿಯಲ್ಲಿ ಅವರ ಚರಿತ್ರೆಯಲ್ಲಿ ಬರುತ್ತೆ. ಈ ಸುಳಾದಿ ಹೇಳುವಾಗ ಅದು ಅಧಿಕ ಮಾಸ ಬಂದಿತ್ತೋ, ಅಧಿಕ ಮಾಸದಲ್ಲಿ ಇದನ್ನು ಅವರು ಹೇಳಿದರು ಹೇಳಿ 33 ನುಡಿಗಳಲ್ಲಿ ಹರಿನಾಮವನ್ನು ಹೇಗೆ ಸ್ಮರಣೆ ಮಾಡಬೇಕು, ಭಗವಂತನನ್ನು ಹೇಗೆ ಸ್ಮರಿಸಬೇಕು ಮೊದಲಿಗೆ ಓದಿಬಿಡೋಣ. ಅದನ್ನು ನಂತರ ಅದರ ಒಂದು ಚಿಂತನೆಯನ್ನು ಮಾಡೋಣ. ಹರಿನಾಮ ಪ್ರಹ್ಲಾದನ್ನ ಮೊರೆ ಕೇಳಿ ಒದಗೀತೋ, ಹರಿನಾಮ ಗಜೇಂದ್ರನ್ನ ವಿಪತ್ತು ಹರಿಸೀತೋ, ಹರಿನಾಮ ಜಾಮಿಳನ ಪಾತಕ ಕಿಡಿಸೀತೋ, ಹರಿನಾಮ ನಾರದನ ನೀಚ ಯೋನಿ ಬಿಡಿಸೀತೋ, ಹರಿನಾಮ ಭೀಷ್ಮನ್ನ ಪಂಥವ ಗೆಲ್ಲಿಸೀತೋ, ಹರಿನಾಮ ಅಂಬರೀಷನ್ನ ವ್ರತವೇ ಸಂರಕ್ಷಿಸೀತೋ, ಹರಿನಾಮ ವಿಭೀಷಣನ್ನ ಪಟ್ಟದಲ್ಲಿಟ್ಟಿತೋ, ಹರಿನಾಮ ದ್ರೌಪದಿಯ ಮಾನವೇ ಕಾಯಿತು, ಹರಿನಾಮ ಧ್ರುವನ್ನ ತಪಸ್ಸಿಗೆ ಒಲಿಯಿತೋ, ಹರಿನಾಮ ಹಲ್ಯ ಶಾಪವ ಹಿಂಗಿಸೀತೋ, ಹರಿನಾಮ ಬಲಿ ನೃಪನ ಇಂದ್ರನ್ನ ಮಾಡೀತು, ಹರಿನಾಮ ಕುಚೇಲನ್ನ ದಾರಿದ್ರ್ಯ ಕಳೆಯಿತು, ಹರಿನಾಮ ವಿದುರನ್ನ ಕ್ಷೀರಕ್ಕೆ ಹಿಗ್ಗೀತು, ಹರಿನಾಮ ದೇವಕಿಯ ಬಂಧನ ಬಿಡಿಸಿತು, ಹರಿನಾಮ ಪಾರ್ಥನ್ನ ಜೀವವೇ ಉಳಿಸಿತು, ಹರಿನಾಮ ಜನಕನ್ನ ದೃಢ ಮಾಡಿ ನೋಡಿತು, ಹರಿನಾಮ ಪುಂಡರೀಕನ ಭಕ್ತಿಗೆ ಮೆಚ್ಚಿತು, ಹರಿನಾಮ ಗುರುಪುತ್ರನ್ನ ತಿರುಗಿ ಬದುಕಿಸಿತು, ಹರಿನಾಮ ವಾಲ್ಮೀಕನ್ನ ಮುನಿಪಾನೆಂದೆನಿಸಿತು, ಹರಿನಾಮ ಭೂಮಿಯ ಉದ್ಧಾರಗೈಸಿತು, ಹರಿನಾಮ ಪರಿಪಾರಿ ಭಕ್ತರೊಡನಾಡಿತು, ಹರಿನಾಮ ಒಂದಿರಲು ಅನ್ಯ ಉಪಾಯವೇ, ಹರಿನಾಮ ಸಮಸ್ತ ಭಯ ನಿವಾರಣವಯ್ಯ, ಹರಿನಾಮ ಮನಸ್ಸಿಗೆ ನಿರ್ಮಲ ಕಾರಣ, ಹರಿನಾಮ ಸರ್ವ ದೇವತೆಗಳಿಗಿಂತ ಅಧಿಕವೋ, ಹರಿನಾಮ ಜಗದೋಳು ಅಖಂಡವಾಗಿಪ್ಪುದೋ, ಹರಿನಾಮ ಅಜಭವಾದಿಗಳಿಗೆ ಗತಿಪ್ರದ, ಹರಿನಾಮ ಮಹಿಮೆ 6 ಬಂಡಿಪರಯ್ಯ, ಹರಿ 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 ಎಂದು ನೆನೆದೆಡೆ ರೋಗಂಗಳು ಉರುಳಿ ಹೋಗುವವು ನೀನು ಕೇಳೇಲೋ ಎಳೆ ಕೇಳಲೋ, ಹರಿನಾಮ ಸಕಲ ಪ್ರಾಯಶ್ಚಿತ್ತಕ್ಕೆ ಮೊದಲು, ಹರಿನಾಮ ವಿರಲಾಗಿ ಮತ್ತೊಂದಪೇಕ್ಷವೇ, ಹರಿನಾಮ ನಿಜಸ್ವಾಮಿ ವಿಜಯ ವಿಠ್ಠಲನಂಗ್ರಿ ಪರಿಶುದ್ಧನಾಗಿ ಎಳ್ಳಿನಿತು ಮನದಲ್ಲಿಡೋ. ಇದನ್ನು ನಾವು ಕೇಳಿದಾಗ ಭಕ್ತರ ಸ್ಮರಣೆಯೊಂದಿಗೆ ಭಕ್ತರಿಗೆ ಅನುಗ್ರಹ ಮಾಡಿದಂತಹ ಭಗವಂತನನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ನಾವು ಕೇಳ್ತೀವಿ, ಶ್ರವಣ ಅಂತ ಹೇಳಿ ಮನನ. ಈ ಶ್ರವಣ ಮತ್ತು ಮನನವಾದ ನಂತರ ಬರುವುದೇ ಸ್ಮರಣೆ. ಆ ಸ್ಮರಣೆ ಹೇಗೆ ಮಾಡಬೇಕು? ಭಕ್ತರಿಗೆ ಅನುಗ್ರಹ ಮಾಡಿದಂತಹ ರೂಪ, ಅನುಗ್ರಹಪ್ರದವಾದಂತಹ ರೂಪದ ಸ್ಮರಣೆ ಮಾಡಬೇಕು ಅಂತ ವಿಜಯದಾಸರು ನಮಗೆ ತಿಳಿಸಿಕೊಡ್ತಾರೆ. ಹರಿನಾಮ ಪ್ರಹ್ಲಾದನ್ನ ಮೊರೆ ಕೇಳಿ ಒದಗೀತು. ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದಂತಹ ಭಗವಂತನೇ, ನಿನಗೆ ನಾನು ಶರಣಾಗಿದ್ದೇನೆ. ಗಜೇಂದ್ರನ್ನ ವಿಪತ್ತು ಬಿಡಿಸಿತು. ನಾವು ವಿಪತ್ತಿನಲ್ಲಿದ್ದೇವೆ. ಇಂತಹ ಸಂಸಾರದಲ್ಲಿ ಸಿಲುಕಿ ಏನು ಕರ್ಮಗಳ ಒಂದು ಹೊಳೆತ ನಮ್ಮಲ್ಲಿ ಪ್ರತಿನಿತ್ಯದಲ್ಲಿ ಆ ಕರ್ಮದ ಹೊಳೆತದಿಂದಾಗಿ ನಮ್ಮ ಸಾಧನೆ ಕುಂಠಿತವಾಗಿದೆ. ಅಂತಹ ವಿಪತ್ತು ನಮಗೆ ಬಂದಿದೆ. ಗಜೇಂದ್ರನ ಆ ವಿಪತ್ತನ್ನು ಪರಿಹರಿಸಿದಂತಹ ಭಗವಂತನೇ, ನಾನು ನಿನಗೆ ಶರಣಾಗಿದ್ದೇನೆ.
ಅಜಾಮಿಳನ ಪಾತಕ ಕೆಡಿಸಿತು. ಅಜಾಮಿಳನ ಪಾತಕವನ್ನ ಕೆಡಿಸಿದಂತಹ ಭಗವಂತನೇ, ನಾನು ಅತ್ಯಂತ ಪರಮ ಪಾಪಿಯಾಗಿದ್ದೇನೆ, ನಿನಗೆ ಶರಣಾಗಿ ಬಂದಿದ್ದೇನೆ, ನನ್ನನ್ನು ಉದ್ಧರಿಸು. ನೋಡಿ, ನಾವು ವಿಜಯದಾಸರು ಹೇಳ್ತಾರೆ, ಅಂದ್ರೆ ನಾವು ಏನನ್ನ ಯಾರೆಲ್ಲಿ ಯಥಾ ಉಪಾಸತೆ ತಥೈವ ಭವತೆ, ಈ ಎಲ್ಲೆಲ್ಲಿ ನಮ್ಮ ಒಂದು ನೋವಿದೆಯೋ, ಎಲ್ಲೆಲ್ಲಿ ನಮ್ಮ ಅನಾರೋಗ್ಯ ಇರಬಹುದು ಅಥವಾ ಬಡತನ ಇರಬಹುದು, ಎಷ್ಟು ಹರಿನಾಮ ಸ್ಮರಣೆಗೆ ಬೇಕಾದಂತಹ ಆ ಒಂದು ಪಾಪಗಳನ್ನು ನಿವಾರಣೆ ಮಾಡು ಅಂತ ಕೇಳಬೇಕಾಗಿದೆ. ಹರಿನಾಮ ನಾರದನ ನೀಚ ಯೋನಿ ಬಿಡಿಸಿತು. ಇಂಥ ನಾರದರಿಗೆ ಅನುಗ್ರಹ ಮಾಡಿದಂತಹ ನಾರಾಯಣ ದೇವರೇ, ನಿಮಗೆ ಶರಣಾಗಿದ್ದೇವೆ. ಭೀಷ್ಮನ್ನ ಪಂಥವ ಗೆಲ್ಲಿಸಿತು. ಭೀಷ್ಮಾಚಾರ್ಯ ಹೇಳಿದ್ರು, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಆ ಒಂದು ಏನವರ ಕರ್ಮದಲ್ಲೇ ಇರಲಿಲ್ಲ, ಆ ಕರ್ಮದಲ್ಲೇ ಅವರಿಗೆ ಮದುವೆ ಇರಲಿಲ್ಲ. ಆದರೆ ಅದರ ಮೇಲೆ ಒಂದು ಕಿಂಚಿತ್ತು ಆಸೆ ಕೊಡದಂತೆ ಆ ಪ್ರತಿಜ್ಞೆ ಮಾಡಿ ಭೀಷ್ಮನನ್ನ ಗೆಲ್ಲಿಸಿತು. ಅಂಬರೀಷನ ವ್ರತವನ್ನ ಸಂರಕ್ಷಿಸಿದಂತಹ ಹರಿಯೇ, ನಾನು ನಿನಗೆ ಶರಣಾಗಿದ್ದೇನೆ. ವಿಭೀಷಣನ್ನ ಪಟ್ಟದಲ್ಲಿಡಿಸಿತು. ನಾವೆಲ್ಲ ಕೇಳ್ತಾ ಇರ್ತೀವಿ, ಇವಾಗ ನನಗೆ ಪ್ರಮೋಷನ್ ಆಗಿಲ್ಲ, ನನಗೊಂದು ಸ್ಥಾನಮಾನ ಬಂದಿಲ್ಲ ಅಂತ ನಾವು ಏನು ಮಾಡಬೇಕು ಅಂತ ಹೇಳಿ ಆಚಾರ್ಯರ ಹತ್ರ ಬಂದು ಹೇಳೋದನ್ನ ಕೇಳಿರ್ತಿದ್ದೀವಿ. ಆದರೆ ಹರಿನಾಮ ವಿಭೀಷಣನ್ನ ಪಟ್ಟದಲ್ಲಿರಿಸೋ, ವಿಭೀಷಣನಿಗೆ ಪಟ್ಟವನ್ನ ಕಟ್ಟಿದಂತಹ ಆ ಭಗವಂತನ ನಾಮಸ್ಮರಣೆ ಮಾಡ್ತಿದ್ರೆ ನಮಗೂ ಒಂದು ಸ್ಥಾನಮಾನಗಳು ದೊರಕತ್ತೆ. ಹರಿನಾಮ ದ್ರೌಪದಿಯ ಮಾನವೇ ಕಾಯಿತು. ಎಷ್ಟೋ ಬಾರಿ ಹೆಣ್ಣು ಮಕ್ಕಳಿಗೆ ಒಂದು ಮನೆಯಲ್ಲಿ ಒಂದು ಗೌರವ ಇರುತ್ತೆ, ಆ ಗೌರವ ಕಳೆಯುವಂತಹ ಪ್ರಸಂಗದಲ್ಲಿ ಹರಿನಾಮ ದ್ರೌಪದಿಯ ಮಾನವೇ ಕಾಯಿತು. ಹೇಗೆ ಪುರಂದರದಾಸರ ಹೆಂಡತಿಗೆ ಆ ಒಂದು ಮೂಗು ಬಟ್ಟು ಆ ಒಂದು ಅದನ್ನು ತೆಗೆದುಕೊಂಡು ಭಗವಂತ ಹೇಗೆ ಗಂಡ ತೋರಿಸಲೇಬೇಕು ಅಂದಾಗ ವಿಷ ತಗೋತೀನಿ ಹಿಂದಾಗ ಆ ಬಟ್ಟಲಿನಲ್ಲಿ ಆ ಒಂದು ತಾನು ತೆಗೆದುಕೊಂಡಂತಹ ಮೂಗುತಿಯನ್ನ ಕೊಟ್ಟು ಬಿಟ್ಟ ಪುರಂದರ ವಿಠಲ. ಹೀಗೆ ಮಾನವೇ ಕಾಯಿತು. ನಮಗೆ ನಮ್ಮ ಮನೆಯ ಒಂದು ಸಂರಕ್ಷಣೆ, ನಮ್ಮ ವಂಶದ ಸಂರಕ್ಷಣೆ ಮಾಡುವಂತಹ ಹರಿನಾಮವಿದು. ಇಂತಹ ದ್ರೌಪದಿಯ ಮಾನವನ್ನ ಕಾಯ್ದಂತಹ ಭಗವಂತನೇ, ನಾನು ನಿನಗೆ ಶರಣಾಗಿದ್ದೇನೆ. ಧ್ರುವನ್ನ ತಪಸ್ಸಿಗೆ ಒಲಿಯಿತು. ಧ್ರುವರಾಜರು ಕೇವಲ 5 ವರ್ಷದ ಬಾಲಕರು, ಆದರೆ ಗುರುಗಳ ಅನುಗ್ರಹವನ್ನ ಕೊಟ್ಟಿದ್ದು ನೋಡಿ, ಅಲ್ಲಿ ತಪಸ್ಸಿಗೆ ಒಲಿಯಿತು. ಆಲೋಚನೆ ತಪಸ್ಸಿಗೆ ಒಲಿಯಿತು ಅಂತಂದ್ರೆ ತಪಸ್ಸು ಮಾಡಿದ ಮೇಲೆ ಅನುಗ್ರಹ ಮಾಡಿದ್ದು ಅಲ್ಲ. ಮೊದಲಿಗೆ ಆ ಒಂದು ನಾವು ನೋಡೋದಕ್ಕೆ ಹೋದ್ರೆ ಹೇಗೆ ಒಲಿಯಿತು ಹರಿನಾಮ ಅನ್ನೋದನ್ನ ಒಂದು ಚೂರು ನೋಡೋಣ. ಮೊದಲಿಗೆ ಸುರುಚಿಯಲ್ಲಿ ನಿಂತು ಭಗವಂತ ಧ್ರುವನಿಗೆ ಅನುಗ್ರಹ ಮಾಡಿದ. ಕೆಟ್ಟ ಮಾತುಗಳನ್ನ ಸುರಚಿ ಆಡ್ತಾ ಇದ್ದಾಳೆ, ಅದು ಧ್ರುವನಿಗೆ ಒಳ್ಳೆಯದೇ ಆಯಿತು. ಯಾಕೆಂದ್ರೆ ಭಗವಂತ ಅವನಿಗೆ ವೈರಾಗ್ಯ ತಂದು ಕೊಟ್ಟು ಆ ಕಾಡಿನಲ್ಲಿ ತಾನು ಅನುಗ್ರಹ ಮಾಡಬೇಕಾಗಿದೆ. ಅದನ್ನ ಭಗವಂತ ನೇರವಾಗಿ ಏಕಕಾಲಕ್ಕೆ ಅನುಗ್ರಹ ಮಾಡೋದಿಲ್ಲ. ಅದು ಒಂದೇ ಸ್ಟೆಪ್ ಬೈ ಸ್ಟೆಪ್ ಅಂತ ಏನು ಹೇಳ್ತೀವಲ್ಲ, ಮೊದಲು ಸುರುಚಿಯಲ್ಲಿ ಇದ್ದುಕೊಂಡು ಭಗವಂತ ಅವನಿಗೆ ಧ್ರುವನಿಗೆ ಒಲಿದ. ಆ ನಂತರ ಆ ಒಂದು ಉತ್ತಾನುಪಾದ ರಾಜನಲ್ಲಿ ನಿಂತು ಮೌನವನ್ನಾಗಿ ಮಾಡಿಬಿಟ್ಟ. ಸುರುಚಿ ಬೈತಾ ಇದ್ದಾಳೆ, ನೀನು ಹೋಗು, ನೀನು ತಳ್ಳಿಬಿಟ್ಲು. ಅದನ್ನು ನೋಡಿಕೊಂಡು ಉತ್ತಾನುಪಾದ ರಾಜ ಸುಮ್ಮನೆ ಕೂತಿದ್ದ. ಆ ಸುಮ್ಮನೆ ಕುಳಿತಿದ್ದನ್ನ ಅದೇ ಧ್ರುವರಾಜರಿಗೆ ಅನುಗ್ರಹ ಮಾಡಿದನೇ ದೇವರು. ನಾವಂತೀವಿ ನೋಡಿ, ತಂದೆಯಿಂದ ತಿರಸ್ಕೃತನಾದ ಅಂತ ಹೇಳ್ತೀವಿ, ಆದ್ರೆ ನಿಜವಾಗಿ ಭಗವಂತ ಅನುಗ್ರಹ ಮಾಡಿದ್ದು ಅಂತ ವಿಜಯದಾಸರು ಹೇಳ್ತಾರೆ. ಆ ನಂತರ ತಾಯಿ ಆ ಒಂದು ಸುನೀತಿಯಲ್ಲಿ ಬಂದು ದೇವ ಅವನಿಗೆ ಮಾರ್ಗವನ್ನ ತೋರಿಸ್ತಾ ಧ್ರುವರಾಜನಿಗೆ, ನೀನು ಹೋಗು ಬಾಲಕ, ನೀನು ಹೋಗು, ನಾನು ನಿನ್ನನ್ನು ಹರಸಿ ಕಳಿಸಿಕೊಡ್ತೇನೆ, ನಿನಗೆ ಗುರುಗಳು ಸಿಗಲಿ, ನಿನಗೆ ಭಗವಂತ ಅನುಗ್ರಹ ಮಾಡಲಿ, ನೀನು ಇಚ್ಛಾಪಟ್ಟಿದ್ದು ದೇವನನ್ನೇ ಒಂದು ಆರಾಧಿಸು, ಅಧೋಕ್ಷಜನನ್ನ ಆರಾಧಿಸು ಅಂತ ಹೇಳ್ತಾರೆ. ಹಾಗೆ ಸುನೀತಿಯಲ್ಲೂ ನಿಂತು ಅನುಗ್ರಹ ಮಾಡಿದ. ಕೊನೆಗೆ ನಾರದರಲ್ಲಿ ನಿಂತು ಅನುಗ್ರಹ ಮಾಡಿದ. ಅಲ್ಲಿ ಎಲ್ಲ ಆ ಒಂದು ಉಪದೇಶ ಕೊಡಿಸಿದ. ವಾಸುದೇವ ಮಂತ್ರದ ಉಪದೇಶವನ್ನ ಕೊಟ್ಟ. ಅದು ಒಂದು ದೇವರ ಅನುಗ್ರಹವೇ. ನಾವು ಕೇವಲ ತಪಸ್ಸಾದ ಮೇಲೆ ಕಾಣಿಸಿದಂತಹ ಭಗವಂತ ಅನುಗ್ರಹ ಮಾಡಿದ ಅಂತೀವಿ. ಕ್ಷಣಕ್ಕೂ ದೇವ ಅನುಗ್ರಹ ಮಾಡ್ತಾ ಇರ್ತಾನೆ. ಒಂದು ರೋಗ ಬರಲಿ ಅಥವಾ ಒಂದು ಬಡತನ ಬರಲಿ, ಸುಖ ಬರಲಿ, ಯಾವುದೇ ಆಗಲಿ, ಅದು ದೇವನ ಅನುಗ್ರಹ ಅಂತ ತಿಳಿಬೇಕು. ಆ ನಂತರ ಆ ಎಲ್ಲ ಇಂದ್ರಾದಿ ದೇವತೆಗಳು ಬಂದು ಹೊರಗಡೆಯಿಂದ ಮಳೆ ಗಾಳಿ, ಆ ಒಂದು ಸಿಂಹದ ಒಂದು ಕಿರುಚಾಟ, ಏನು ಭಯಂಕರವಾದಂತಹ ಕಾಡು, ಆ ಮಧುವನದಲ್ಲಿ ಆ ಎಲ್ಲರಲ್ಲಿ ನಿಂತು ಅನುಗ್ರಹ ಮಾಡಿದ. ಆ ರೀತಿ ಮಾಡಿದರೂ ಇವನು ಚಂಚಲಗೊಳ್ಳಲಿಲ್ಲ. ಒಳಗೆ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ಅನುಗ್ರಹ ಮಾಡಿಯೇ ಬಿಟ್ಟ. ಇಂದ್ರಾದಿ ದೇವತೆಗಳು ಹೊರಗಡೆ ಅವರಿಗೆ ಧ್ರುವರಾಜರಿಗೆ ಕೊಟ್ಟಿರ್ಬೋದು, ಆದರೆ ಒಳಗಡೆ ಮನಸ್ಸನ್ನ ದೃಢ ಮಾಡಿಬಿಟ್ರು. ಯಾವುದಕ್ಕೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಹಸಿವೆ ನೋಡಿ, ಹಸಿವೆ ಬಾಯಾರಿಕೆಗಳು ಮನುಷ್ಯನಿಗೆ ಸಹಜವಾಗಿ ಬರುತ್ತೆ. ಆದರೆ ಹಸಿವೆ ಬಾಯಾರಿಕೆಗಳಲ್ಲಿ ನಿಂತು ಅದನ್ನು ತಾನು ನಿಯಮನ ಮಾಡ್ತಾ
ಅವನಿಗೆ ಆ ಹಸಿವೆ ಬಾಯಾರಿಕೆಗಳು ಆಗೋಗಿದ್ದಿದ್ರೆ ತಪಸ್ಸು ಮಾಡೋಕೆ ಆಗ್ತಿರ್ಲಿಲ್ಲ ಧ್ರುವರಾಜರು. ಅದೆಲ್ಲವನ್ನ ಹಿಡಿತಕ್ಕೆ ತಂದುಕೊಟ್ಟ ಆ ಭಗವಂತ ಅವನಿಗೆ ಒಲಿದ. ಹರಿನಾಮ ಅವನಿಗೆ ಒಲಿಯಿತು. ಆ ನಂತರ 6 ತಿಂಗಳ ಕಾಲ ಕಾಲನಾಮಕ ಭಗವಂತ ಇದ್ದಾನಲ್ಲ, ಅವನು ಧ್ರುವರಾಜರಿಗೆ ಅನುಗ್ರಹ ಮಾಡಿದ. ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಧ್ರುವರಾಜರಿಗೆ, ಈಗ ಕೇವಲ ಹರಿನಾಮ ಧ್ರುವನ ತಪಸ್ಸಿಗೆ ಒಲಿಯಿತು ಅಂದ್ರೆ ಇಷ್ಟೆಲ್ಲ ಬರಬೇಕು. ಒಂದೊಂದು ಹಂತದಲ್ಲೂ ಭಗವಂತ ಅನುಗ್ರಹ ಮಾಡ್ತಾ 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 ಕೊನೆಯಲ್ಲಿ ಹೃದಯದಲ್ಲಿರ್ತಕ್ಕಂಥ ಬಿಂಬರೂಪಿ ಅನುಗ್ರಹವನ್ನ ಆ ಧ್ರುವರಾಜರು ಪಡೆದರು. ಹಾಗೆ ನಾವು ಅಷ್ಟೇ, ನಮಗೆ ಪ್ರತಿನಿತ್ಯದಲ್ಲಿ ಹರಿನಾಮ ಸ್ಮರಣೆ ಮಾಡ್ತಾ 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 ಏನಾಗತ್ತೆ, ಒಂದೊಂದು ಹಂತದಲ್ಲಿ ನಮಗೆ ಈ ಕರ್ಮಗಳಿಂದ ಬಿಡುಗಡೆ ದೊರಕ್ತಾ ಹೋಗುತ್ತೆ. ಮುಂದೆ ಹೇಳ್ತಾರೆ ವಿಜಯದಾಸರು, ಹರಿನಾಮ ಅಹಲ್ಯ ಶಾಪವ ಹಿಂಗಿಸೀತು. ಹರಿನಾಮ ಅಹಲ್ಯೆ ಭಗವಂತನನ್ನ ಅನವರ್ತವಾಗಿ ಸ್ಮರಣೆ ಮಾಡ್ತಾ ಇದ್ಲು. ಆ ಶಾಪ ಗೌತಮರೇ ಶಾಪ ಕೊಟ್ಟರು. ಆ ಗೌತಮರಲ್ಲಿ ನಿಂತು ಶಾಪ ಕೊಟ್ಟಿದ್ದು ಭಗವಂತನೇ. ಯಾಕೆಂದ್ರೆ ಅವಳಲ್ಲಿ ಅಷ್ಟು ಹರಿನಾಮ ಸ್ಮರಣೆ ಮಾಡುವ ಯೋಗ್ಯತೆ ಇದೆ, ಅದನ್ನ ಹೊರಗೆ ಹಾಕಬೇಕಾಗಿದೆ. ಹಾಗಾಗಿ ಪತ್ಯಂತರ್ಗತ ಪರಮಾತ್ಮ ಕೊಟ್ಟಿದ್ದು ಶಾಪ ಅಲ್ಲ, ಅದು ವರವೇ ಆಯಿತು ಅಲ್ಲಿಗೆ. ಅಂತಹ ರೀತಿಯಲ್ಲಿ ತಪಶ್ಚರ್ಯ ಮಾಡುವಂತ ದೃಢವಾಗಿ ಒಂದು ಕಡೆ ಕೂತು ಕಲ್ಲಿನಂತೆ ಕಲ್ಲಾಗುವಂತ ಶಾಪ ಕೊಟ್ಟರು. ಯಾವುದು ಕಲ್ಲಾಗೋ, ಎಲ್ಲ ವಿಷಯಾದಿಗಳಿಗೆ ನಿನ್ನ ಮನಸ್ಸು ಕಲ್ಲಾಗಲಿ, ಹರಿನಾಮಕ್ಕೆ ಮಾತ್ರ ತೆರೆದುಕೊಳ್ಳಲಿ. ಪತ್ಯಂತರ್ಗತ ಪರಮಾತ್ಮ ಕೊಟ್ಟದ್ದು ಶಾಪವಲ್ಲ, ವರ. ಅದನ್ನು ವರ ಅಂತ ತಿಳಿಬೇಕಾದ್ರೆ ರಾಮ ತಾನೇ ಬಂದು ಆ ತಪಸ್ಸನ್ನ, ಹರಿನಾಮದೊಂದಿಗೆ ಮಾಡಿದ ತಪಸ್ಸನ್ನ ಅನುಗ್ರಹಿಸಿ ಆ ಗಂಡ ಹೆಂಡತಿಯರನ್ನ ಒಂದು ಮಾಡ್ದ. ಮನಸ್ಸು ಬುದ್ಧಿ ಗಂಡ ಹೆಂಡತಿ ಅಂತ ಹೇಳ್ತಾರೆ, ಆದರೆ ನಮಗೂ ಹಾಗೆ ಆಗಿದೆ. ಮನಸ್ಸು ಒಂದು ಕಡೆ ಹೋಗ್ತಿದೆ, ಬುದ್ಧಿ ಇನ್ನೊಂದು ಕಡೆ ಹೋಗ್ತಾ ಇದೆ. ಆದರೆ ಮನಸ್ಸು ಬುದ್ಧಿ ಎರಡೂ ಸೇರಿ ಸಾಧನೆ ಮಾಡಬೇಕು, ಗಂಡ ಹೆಂಡತಿ ಒಟ್ಟಿಗೆ ಇರಲಿ ಅಂತ ಹೇಳಿ ಭಗವಂತ ಅನುಗ್ರಹ ಮಾಡೇ ಬಿಟ್ಟ. ಇದನ್ನು ಒಳಗಡೆ ಚಿಂತನ ಮಾಡಬೇಕು. ಹರಿನಾಮ ಬಲಿನೃಪನ ಇಂದ್ರನ್ನ ಮಾಡಿತು. ಬಲಿ ಇಂದ್ರನ ಪದವಿಗೆ, ಎಲ್ಲಿ 100 ಒಂದು ಯಾಗ ಮಾಡಿದಾಗ ಬರುವಂತಹ ಇಂದ್ರನ ಪದವಿಗೆ ಸ್ವಲ್ಪ ಕಾಲವಾದರೂ ಬಲಿ ಕುಳಿತಿದ್ದ. ಆನಂತರ ಅಹಂಕಾರ ಬಂತು, ಅವನು ಕೆಳಗಿಳಿದ. ಮುಂದೆ ಅವನು ಬರೋನಿದ್ದಾನೆ ಬಲಿ. ಹೀಗೆ ಇಂದ್ರನ್ನ ಮಾಡಿತು. ಕುಚೇಲನ ದಾರಿದ್ರ್ಯ ಕಳೆಯಿತು. ಕುಚೇಲನ ದಾರಿದ್ರ್ಯವನ್ನ ಕಳೆದಂತಹ ಆ ಶ್ರೀಕೃಷ್ಣನ ಅನುಗ್ರಹ ರೂಪವಾದಂತಹ ಸ್ಮರಣೆ ಮಾಡ್ತಾ ನಾವು ಸ್ವಾಮಿ ನಮಗೆ ಕಾಯಕ ವಾಚನಿಕ ಮಾನಸಿಕ ದಾರಿದ್ರ್ಯವಿದೆ, ಇಂತಹ ದರಿದ್ರವನ್ನ ಅನುಗ್ರಹ ಮಾಡು ಅಂತ ಹೇಳಿ ಪ್ರತಿನಿತ್ಯ ಈ ಎಲ್ಲ ಭಗವದ್ಭಕ್ತರನ್ನ ಅನುಗ್ರಹ ಮಾಡಿದಂತಹ ಭಗವಂತನನ್ನ ಸ್ಮರಣೆ ಮಾಡಬೇಕು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಹರಿನಾಮ ವಿದುರನ್ನ ಕ್ಷೀರಕ್ಕೆ ಹಿಗ್ಗೀತು ಅಂತ ಹೇಳ್ತಾರೆ. ಅಲ್ಲ, ಹರಿನಾಮ ವಿದುರನ ಮನೆಯಲ್ಲಿ, ವಿದುರ ಹೊರಗಡೆ ಹೋಗಿರ್ತಾನೆ, ಅವನ ಹೆಂಡತಿ ಇರ್ತಾಳೆ, ಕೃಷ್ಣ ಬರ್ತಾನೆ. ಅಲ್ಲಿ ಎಲ್ಲ ಕಡೆ ಭೀಷ್ಮಾಚಾರ್ಯರು, ದ್ರೋಣ ಯಾರ ಮನೆಗೂ ಹೋಗೋದಿಲ್ಲ. ಯಾಕಂದ್ರೆ ನೀವು ದ್ರೌಪದಿ ದೇವಿಗೆ ಅವಮಾನವಾಗ್ತಿದ್ದಾಗ ನೀವು ಅದನ್ನ ವಿರೋಧಿಸಿಲ್ಲ, ಅದಕ್ಕಾಗಿ ನಿಮ್ಮ ಮನೆಗೆ ನಾನು ಬರೋದಿಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ಟ. ವಿದುರ ಕರೆದಿಲ್ಲ, ಆದರೆ ತಾನಾಗಿ ವಿದುರನ ಮನೆಗೆ ಬಂದಾಗ ಏನು ತೋಚದು ಗೊತ್ತಾಗ್ತಿಲ್ಲ. ಆದರೆ ಆ ಬಾಳೆಹಣ್ಣು ಇತ್ತು, ಆ ಹೆಂಡತಿ ಬಾಳೆಹಣ್ಣನ್ನ ಬಿಸಾಕ್ತಾಳೆ. ಆ ಬಂದ ಆನಂದದಲ್ಲಿ ಕೃಷ್ಣನನ್ನು ನೋಡ್ತಾ ನೋಡ್ತಾ ಸಿಪ್ಪೆ ಬಿಸಾಕ್ತಾಳೆ. ಆ ಒಂದು ಸಿಪ್ಪೆಯನ್ನ ಕೈಯಲ್ಲಿರತ್ತೆ, ಹಣ್ಣು ಬಿಸಾಕ್ತಾಳೆ, ಸಿಪ್ಪೆಯನ್ನ ಕೃಷ್ಣನಿಗೆ ಕೊಡ್ತಾ ಇದ್ದಾಳೆ. ಕೃಷ್ಣ ಆನಂದದಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಲನ್ನ ಕೊಡ್ತಾ ಇದ್ದಾಳೆ, ಸಿಪ್ಪೆಯನ್ನ ಹಾಲಿನಲ್ಲಿ ಅದ್ದಿ ಕೊಡ್ತಾ ಇದ್ದಾಳೆ. ಅಂದ್ರೆ ಬಾಳೆಹಣ್ಣನ್ನು ಅದುತ್ತಾ ಇದ್ದೀನಿ ಅಂತ ಅವಳ ಮನಸ್ಸಿಗೆ. ಆದರೆ ಒಳಗಿನ ಮನಸ್ಸಿನ ಪರಿಪಾಕ ಎಲ್ಲ ಹೋಗಿತ್ತು. ಆಗ ಎಲ್ಲ ವಿದುರ ಬಂದಾಗ ನೋಡ್ತಾನೆ, ಸ್ವಾಮಿ ಇದೇನಿದು, ಇಂಥ ಒಂದು ತಪ್ಪು ಮಾಡಿದ್ವಿ ನಾವು ಅಂದ್ರೆ. ಇಲ್ಲಪ್ಪ, ಅವಳ ಭಕ್ತಿ ಆ ರೀತಿ ಇತ್ತು. ನನಗೆ ಎಲ್ಲದರಲ್ಲಿ, ಎಲ್ಲ ವಸ್ತುವಿನಲ್ಲೂ, ಜಡ ವಸ್ತುಗಳಿಂದ ದೇವನಿಗೆ ಏನೂ ಆಗಬೇಕಾದ್ದಿಲ್ಲ. ದೇವತೆಗಳೇ ನಮ್ಮ ಈ ಜಡವಾದ ಅನ್ನ, ಹುಳಿ, ಸಾರು ಯಾವುದನ್ನು ತಿನ್ನೋದಿಲ್ಲ, ಕೇವಲ ಒಳಗಿರೋ ರಸವನ್ನ ಗ್ರಹಣಿಸ್ತಾರೆ ಅಂತ ಹೇಳ್ತೀವಿ. ಆದರೆ ಭಗವಂತನಂತೂ ಅವನು ತನ್ನ ಸ್ವಾಖ್ಯ ರೂಪ, ತನ್ನ ರೂಪವನ್ನ ತಾನು ತೆಗೆದುಕೊಂಡ. ಎಲ್ಲದರಲ್ಲೂ ಜ್ಞಾನಾನಂದಮಯ ರೂಪ ಇತ್ತು. ತನ್ನ ರೂಪವನ್ನ ತಾನು ಸ್ವೀಕಾರ ಮಾಡಿದ. ಇದೆಲ್ಲನನ್ನ ಹಿಗ್ಗಿತು ಅಂತ ಹೇಳ್ತಾರೆ. ಅಂದ್ರೆ ಎಂತಹ ಒಂದು ಭಕ್ತಿಯನ್ನ ತೋರಿಸಿದ್ಯಾ. ನಾವು ಇಷ್ಟೆಲ್ಲ ಮಾಡಿದರೂ ಭಕ್ತಿ ಇಲ್ಲ ಅಂದ್ರೆ ಏನು ನಮಗೆ ಪ್ರಯೋಜನವಿಲ್ಲ. ಹರಿನಾಮ ದೇವಕಿಯ ಬಂಧನ ಬಿಡಿಸಿತು. ದೇವಕಿ ಮತ್ತೆ ವಸುದೇವ ಬಂಧನದಲ್ಲಿ, ಕಂಸನ ಬಂಧನ ಸೆರೆಮನೆಯಲ್ಲಿ ಇದ್ರು. ಈ ಸಂಸಾರವೆಂಬ ಸೆರೆಮನೆಯಿಂದ ನಮಗೂ ಬಿಡುಗಡೆಯಾಗಬೇಕಾಗಿದೆ. ಅದಕ್ಕಾಗಿ ನಾವು ಹರಿನಾಮ ದೇವಕಿಯ ಬಂಧನ ಬಿಡಿಸಿತು ಅಂತ
ಮತ್ತೆ ಮತ್ತೆ ಪುನಃ ಸ್ಮರಣೆ ಮಾಡಬೇಕಾಗಿದೆ. ನಾವು ಬಂಧನದಲ್ಲಿದ್ದೇವೆ ಸ್ವಾಮಿ, ಅಂದು ನೀನು ದೇವಕಿ ದೇವಿಯನ್ನು ಬಿಡಿಸಿದೆಯಲ್ಲ, ಹಾಗೆ ಇಂದು ನನ್ನ ಸಂಸಾರ ಬಂಧನದಿಂದ ನನ್ನನ್ನು ಬಿಡಿಸು. ನಾವು ಅದನ್ನು ಬಾಯಿ ಬಿಟ್ಟು ಹೇಳೋ ಬದಲು ವಿಜಯದಾಸರ ಮಾತು, ಹರಿನಾಮ ದೇವಕಿಯ ಬಂಧನ ಬಿಡಿಸಿತು, ಇದನ್ನು ಅಷ್ಟೋತ್ತರ ಮಾಡಬೇಕು. ನಮ್ಮ ಆಚಾರ್ಯರು ಹೇಳ್ತಾರೆ, ಒಂದೊಂದು ಸಾಲು, ಒಂದೊಂದು ನುಡಿ ಮುತ್ತುಗಳು ವಿಜಯದಾಸರು ನಮಗೆ ಅನುಗ್ರಹಿಸದಂಥದ್ದು. ಅಧಿಕ ಮಾಸದಲ್ಲೇ ವಿಜಯದಾಸರು ಕೊಟ್ಟಿದ್ದಾರೆ. ಅಂದ ಮೇಲೆ ಒಂದೊಂದು ಮಾತನ್ನ 33 ಬಾರಿ ಹೇಳಬೇಕು ಅಂತ ಹೇಳ್ತಾರೆ. ಹರಿನಾಮ ಪಾರ್ಥನ್ನ ಜೀವವೇ ಉಳಿಸಿತು, ಇದೆಲ್ಲ ನಮಗೆ ಗೊತ್ತಿದೆ. ಕೊನೆಯ ದಿನ ಯುದ್ಧ ಎಲ್ಲ ಆಯಿತು. ಪಾರ್ಥ ಯಾವಾಗಲೂ ಅವನು ಹೇಳ್ತಾನೆ, ಅವನು ಸಾರಥಿ ನೀನು ಮೊದಲು ಇಳಿ. ಆಗ ಕೃಷ್ಣ ಹೇಳ್ತಾನೆ, ನೀನು ಇಳಿ ಫಸ್ಟ್ ಇವತ್ತು. ಆಗ ನೋಡಿದ್ರೆ ಅರ್ಜುನ ಹೇಳ್ತಾನೆ, ನೀನು ಸಾರಥಿ. ನೋಡಿ, ಕಲಿ ಪ್ರವೇಶ ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಗೊತ್ತಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಾನು ಹೇಳ್ತಾ ಇದ್ದೀನಿ, ನೀನು ಇಳಿ. ಇಳಿದಾಗ ಮತ್ತೆ ಕೃಷ್ಣ ಇಳಿತಾನೆ, ರಥ ಸುಟ್ಟು ಭಸ್ಮವಾಗೋಗುತ್ತೆ. ಆ ಪಾರ್ಥನ ಜೀವವ ಬೇಕಾದಷ್ಟು ಬಾರಿ, ಕೇವಲ ಒಮ್ಮೆ ಅಲ್ಲ, ಒಂದು ಸರ್ಪಾಸ್ತ್ರ ಬಿಟ್ಟಾಗ ಅದು ಏನು ಮಾಡಿದ್ರು ಆ ಗುರಿ ತನ್ನ ತಲೆಗೆ ಇಟ್ಟಿರ್ತಾನೆ ಅವನ ಕರ್ಣ. ಆದರೆ ಆ ರಥವನ್ನ ಒತ್ತಿರ್ತಾನೆ, ಆ ಕಿರೀಟ ಮಾತ್ರ ಹಾರಿ ಹೋಗುತ್ತೆ. ಅನೇಕ ಜಯದ್ರಥನ ಸಂದರ್ಭದಲ್ಲೂ ಬೇಕಾದಷ್ಟು ಬಾರಿ ಜೀವವ ಉಳಿಸಿತು. ನಮ್ಮ ಜೀವನದಲ್ಲೂ ನಮಗೆ ಅನುಭವವನ್ನ ನಾವು ಮೆಲುಕು ಹಾಕಿದಾಗ ಎಷ್ಟು ಬಾರಿ ನಾವು ಇನ್ನೇನು ಹೋಗೇ ಬಿಡ್ತೀವಿ ಅನ್ನೋ ಕಾಲದಲ್ಲಿ ದೇವ ನಮ್ಮನ್ನು ಉಳಿಸಿದನಲ್ವಾ. ಹಾಗೆ ಹರಿನಾಮ ಪಾರ್ಥನ್ನ ಜೀವವೇ ಉಳಿಸಿತು. ನಮಗಿದು ಬೇಡವೇ ಬೇಡ, ಈ ಅಧ್ಯಾತ್ಮ ಮಾರ್ಗ ಅಂತ ಹೋದಷ್ಟು ಮತ್ತೆ ಕರೆದುಕೊಂಡು ಬಂದು ಎಲ್ಲೋ ಒಂದು ಕಿಂಚಿತ್ತು ಜೀವ ಇದ್ರೂ ಅದಕ್ಕೆ ಜೀವ ಕೊಟ್ಟು ಭಗವಂತ ಮತ್ತೆ ಈ ಒಂದು ದಾರಿಗೆ ಕರೆದುಕೊಂಡು ಬರ್ತಾನೆ. ಹರಿನಾಮ ಜನಕನ್ನ ದೃಢ ಮಾಡಿ ನೋಡಿತು. ಜನಕ ಪುರಾಣ ಕೇಳ್ತಾ ಇದ್ದಾನೆ, ದೂತ ಓಡಿ ಬಂದು ಹೇಳ್ದ, ಸ್ವಾಮಿ ನಿಮ್ಮ ಪಟ್ಟಣಕ್ಕೆ ಬೆಂಕಿ ಹತ್ತಿದೆ. ಸರಿ, ಅದಕ್ಕೆ ಸ್ವಾಮಿ ನೀವು ಮುಂದುವರಿಸಿ ಅಂತ ಹೇಳ್ತಾನೆ. ಆಮೇಲೆ ಪಟ್ಟಣ ಆಯಿತು. ಪಟ್ಟಣದ ಆ ಇಡೀ ರಾಜ್ಯದ ಸೀಮೆಗೆ ಬೆಂಕಿ ಹತ್ತು ಬಿಟ್ಟಿದೆ. ಆಗಲೂ ಜನಕನ ಒಂದು ಮಾನಸಿಕ ದೃಢತೆ ಕಡಿಮೆ ಆಗಲಿಲ್ಲ. ಕೊನೆಗೆ ಅದು ಅರಮನೆಗೆ ಬೆಂಕಿ ಹತ್ತಿದೆ, ರಾಣಿ ವಾಸಕ್ಕೆ ಬೆಂಕಿ ಹತ್ತಿದೆ, ಯಾವಾಗಲೂ ಏನು ಮಾಡ್ತಿಲ್ಲ. ಕೊನೆಗೆ ಸ್ವಾಮಿ ನಿಮ್ಮ ಒಂದು ಬಟ್ಟೆಗೆ ಬೆಂಕಿ ಹತ್ತಿದೆ ಅಂದರೆ ಉಳಿಸುವಂತಹ ಭಗವಂತ ನನ್ನೊಂದಿಗೆ ನನ್ನ ಎದುರಿಗಿನಲ್ಲಿ ಕೂತಿದ್ದಾನೆ, ನನ್ನೊಳಗೆ ಇದ್ದಾನೆ. ಉಳಿಸಬೇಕು ಅಂದರೆ ಉಳಿಸಿಯೇ ಉಳಿಸ್ತಾನೆ. ನಾನು ಹರಿನಾಮ ಸ್ಮರಣೆ ಮಾಡ್ತಾ ಇದ್ದೇನೆ, ಅದರ ದೀಕ್ಷೆ ತೊಟ್ಟಿದ್ದೇನೆ, ನಾನು ಬೇರೆ ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೀಗೆ ದೃಢ ಮಾಡಿ ನೋಡಿತು. ಅವನ ದೃಢತೆಯನ್ನ ಜಗತ್ತಿಗೆ ಸಾರಿತು. ಕೆಲವೊಮ್ಮೆ ನಾವು ಹೇಳ್ತೀವಿ, ದೃಢ ಇಲ್ಲ ಮನಸ್ಸು, ಚಂಚಲವಾದ ಮನಸ್ಸು ಇದೆ. ನಮಗೆ ಚಂಚಲ ಮನಸ್ಸು ಹೋಗಬೇಕು ಅಂದರೆ ಈ ಚರಿತ್ರೆಯನ್ನ ಮತ್ತೆ ಮತ್ತೆ ಪಾರಾಯಣ ಮಾಡಬೇಕು. ಅದನ್ನ ವಿಜಯದಾಸರು ಒಂದೇ ಒಂದು ಸಾಲಿನಲ್ಲಿ ನಮಗೆ ಕೊಟ್ಟಿದ್ದಾರೆ. ಹರಿನಾಮ ಜನಕನ್ನ ದೃಢ ಮಾಡಿ ನೋಡಿತು. ಇದು ಒಳ್ಳೆ, ಹೇಗೆ ಕನಕದಾಸರಿಗೆ ಏನು ಕುರುಬನಿಗೇನೋ ಕೋಣ ಮಂತ್ರ ಅಂತ ವ್ಯಾಸರಾಜರು ಹೇಳ್ತಾರೆ, ಕೋಣ ಅನ್ನುವುದನ್ನೇ ಮಂತ್ರವನ್ನಾಗಿ ಸ್ವೀಕಾರ ಮಾಡಿಕೊಂಡಂತಹ ಕನಕದಾಸರು ಹೇಗೆ ಅನುಗ್ರಹ ಪಡೆದ್ರೋ ಹಾಗೆ ನಾವು ಅಷ್ಟೇ ವಿಜಯದಾಸರು ಕೊಟ್ಟಂತಹ ಒಂದೊಂದು ಸಾಲು ನಮಗೆ ಮಂತ್ರದಂತೆ ಇದೆ ಅಂತ ತಿಳಿಬೇಕು. ಹರಿನಾಮ ಪುಂಡರೀಕನ ಭಕ್ತಿಗೆ ಮೆಚ್ಚಿತು. ಪುಂಡರೀಕ ವರದನಾಗಿ ವಿಠ್ಠಲ ತಾನು ನಿಂತೇ ಬಿಟ್ಟಿದ್ದಾನೆ, ನಾನು ನಿನಗಾಗಿ ಕಾಯ್ತೇನೆ. ನೋಡಿ, ಎಂಥ ಭಕ್ತನಿಗಾಗಿ ಭಗವಂತ ಕಾಯ್ತಾ ಇದ್ದಾನೆ. ಭಗವಂತನಿಗಾಗಿ ಭಕ್ತ ಕಾಯೋದಲ್ಲ, ಭಕ್ತನಿಗಾಗಿ ಭಗವಂತ ಕಾಯ್ತಿರ್ತಕ್ಕಂಥ ರೂಪ. ಅಂದರೆ ನಾವು ಅಷ್ಟೇ, ನಮಗೆ ಸಾತ್ವಿಕತೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಕಾಯ್ತಾ ಇರ್ತಾನೆ. ಭಗವಂತನಿಗೆ ಗೊತ್ತು, ಸತ್ವಗುಣ ಪ್ರಚುರವಾದಾಗಲೇ ಇವನು ನಮ್ಮ ಹತ್ರ ಬರೋದು ಅಂತ. ಆದರೂ ಭಗವಂತ ನಮಗಾಗಿಯೂ ಕಾಯ್ತಾ ಇದ್ದಾನೆ. ನಾವು ಕೃತಜ್ಞತಾಪೂರ್ವಕವಾಗಿ ದೃಢತೆಗಾಗಿ ಇದನ್ನ ಮತ್ತೆ ಮತ್ತೆ ಹೇಳಬೇಕು. ಹರಿನಾಮ ಗುರುಪುತ್ರನ್ನ ತಿರುಗಿ ಬದುಕಿಸಿತು. ಹರಿನಾಮ ಹೇಗೆ ಆ ಒಂದು ಶ್ರೀಹರಿಯೇ ಸಾಕ್ಷಾತ್ ಶ್ರೀಹರಿಯ ಮುಂದೆ ಒಂದು 64 ವಿದ್ಯೆಗಳನ್ನು 64 ದಿನದಲ್ಲಿ ಸಾಂದೀಪಿನಿ ಆಚಾರ್ಯರು ಹೇಳಿರ್ತಾರೆ, ಒಪ್ಪಿಸಿರ್ತಾರೆ ಶ್ರೀಕೃಷ್ಣನಿಗೆ. ಅದನ್ನು ನಿಮಿತ್ತವಾಗಿಟ್ಟುಕೊಂಡು ಆ ಒಂದು ಗುರುಪುತ್ರನನ್ನ ಹಿಂದೆ ತಂದು ಕೊಡ್ತಾನೆ. ವಾಲ್ಮೀಕನ್ನ ಮುನಿಪಾನೆಂದೆನಿಸಿತು. ಬೇಡ ಅವನು, ಆ ಬೇಡ ಬೇಡ ನಾರದರ ಮೂಲಕ ಬಂದು ಭಗವಂತ ಅವರಿಗೆ ಅನುಗ್ರಹ ಮಾಡಿ ಆ ತಪಸ್ಸುಗೆ ಕೂತ್ರೆ ವಾಲ್ಮೀಕ ಹುತ್ತ ಬೆಳೆದು ಹೋಯಿತು. ಕೊನೆಗೆ ಆ ವಾಲ್ಮೀಕಿ ಅಂತಾನೆ ಎನಿಸಿ ರಾಮಾಯಣವನ್ನು ಅವರ ಕಡೆಯಿಂದ ಬ್ರಹ್ಮದೇವರಿಂದ ಅವರಿಂದ ಪ್ರೇರಣೆ ಮಾಡಿಸಿ ಆ ಒಂದು ರಾಮಾಯಣವನ್ನು ಜಗತ್ತಿಗೆ ಕೊಟ್ಟಂಥದ್ದು ಹರಿನಾಮ ಅಂತ. ನೋಡಿ, ವಾಲ್ಮೀಕನ್ನ ಮುನಿಪಾನೆಂದೆನಿಸಿತು. ಮುನಿ ಅಂದರೆ
ನಾವು ಹೇಳ್ತೀವಿ ಮುನಿ ತಪಸ್ವಿ ಅಂತೆಲ್ಲ ಹೇಳ್ತಿರ್ತೀವಿ. ಮೌನಗೊಂಡವನು ಮುನಿ, ಮೌನವನ್ನ ಪ್ರತಿನಿತ್ಯ ಆಚರಿಸುವನು. ಮೌನ ಅಂದ್ರೆ ಕೇವಲ ನಾಲಿಗೆಯಲ್ಲಿ ಮಾತನಾಡೋದನ್ನ ಬಿಟ್ಟರೆ ಅದನ್ನ ಮೌನ ಅಂತ ತಿಳಿದಿದ್ದೇವೆ ಅಲ್ಲ. ಇಲ್ಲಿ ಮನನಶೀಲನನ್ನ ಮುನಿಪ ಅಂತ ಕರೀತಾರೆ. ಸದಾ ಭಗವಂತನ ಒಂದು ಮನನಶೀಲತೆ ಬರಬೇಕು. ನಾವು ಕೇಳಿ ಬಿಡೋದಲ್ಲ, ಶ್ರವಣ ಅಲ್ಲ, ಮನನದ ಹಂತಕ್ಕೆ ನಾವು ಹೋಗಬೇಕು. ಅಂತಹ ಮುನಿಪ, ವಾಲ್ಮೀಕನ್ನ ಮುನಿಪನೆಂದೆನಿಸೀತು ಅಂತ ಹೇಳ್ತಾರಲ್ಲ, ಅವನಿಗೆ ರಾಮ ಅನ್ನೋದಕ್ಕೆ ಬರ್ತಿರ್ಲಿಲ್ಲ. ನಾರದರು ಹೇಳ್ತಾರೆ, ರಾಮ ಅನ್ನೋ ಹೇಳೋದಕ್ಕೂ ನಿನಗೆ ಆ ಪಾಪಗಳು ಅಡ್ಡಿಯಾಗಿದೆ. ಆಗ ಅವ್ರು ಹೇಳ್ತಾರೆ, ಆ ಮರ ಈ ಮರ, ಆ ಮರ ಈ ಮರ, ಆ ಮರ ಈ ಮರ ಅಂತ ಹೇಳಿ 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 ಕೊನೆಗೆ ರಾಮ ಅಂತ ಬಂತು. ಉಪಾಯದಿಂದ ರಾಮನಾಮ ಸ್ಮರಣೆ ಅವರ ಬಾಯಿಯಲ್ಲಿ ಬರುವಂತೆ ಮಾಡಿದಂತಹ ಕುಶಲತೆ ನಾರದರಲ್ಲಿ ನಿಂತು ದೇವ ಹೊರಹೊಮ್ಮಿಸಿದ. ನಮಗೂ ಅಷ್ಟೇ ಮನನದ ಹಂತಕ್ಕೆ ನಾವು ಹೋಗಬೇಕು ಅಂದರೆ ಭಗವಂತನನ್ನ ನಾವು ಈ ರೀತಿಯಲ್ಲಿ ಹರಿನಾಮ ವಾಲ್ಮೀಕನ್ನ ಮುನಿಪನೆಂದೆನಿಸೀತು ಅಂತ ಹೇಳಿ ಮತ್ತೆ ಮತ್ತೆ ಸ್ಮರಣೆ ಮಾಡಬೇಕು. ಹರಿನಾಮ ಭೂಮಿಯ ಉದ್ಧಾರ ಗೈಸೀತು, ಇದೆಲ್ಲ ನಮಗೆ ತಿಳಿದಿದೆ. ಹರಿನಾಮ ಪರಿಪಾರಿ ಭಕ್ತರೊಡನಾಡಿತು. ಎಷ್ಟಂತ ಹೇಳಪ್ಪ, ಪರಿಪಾರಿ ಭಕ್ತರ ಒಡನಾಡಿತು. ಹರಿನಾಮ ಒಂದಿರಲು ಅನ್ಯ ಉಪಾಯವೇ, ಬೇರೆ ಉಪಾಯ ಇದು ನೋಡಿ, ಜಾತಕ ತೋರಿಸ್ತೀವಿ, ಹೋಮ ಆ ಹವನ ಅದು ಮಾಡಿ ಇದು ಮಾಡಿ ಅಂತಾರೆ. ಆದರೆ ಹರಿನಾಮ ಒಂದಿರಲು ಅನ್ಯ ಉಪಾಯ ವ್ಯಾತಕ್ಕೆ ಅಂತ ಕೇಳ್ತಾರೆ. ಹರಿನಾಮ ಸಮಸ್ತ ಭಯ ನಿವಾರಣವಯ್ಯ. ನಿಮಗೆ ಎಂಥ ಭಯ ಬಂದಿರಲಿ ಅದರ ನಿವಾರಣೆ ಭಗವಂತ ಮಾಡ್ತಾನೆ. ಹರಿನಾಮ ಮನಸ್ಸಿಗೆ ನಿರ್ಮಲ ಕಾರಣ. ನನ್ನ ಮನಸ್ಸು ಕೆಟ್ಟು ಹೋಗಿದೆ, ನಾನು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಮನಸ್ಸಿಗೆ ಅನ್ನಿಸಿದಾಗ ಹರಿನಾಮ ಮನಸ್ಸಿಗೆ ನಿರ್ಮಲ ಕಾರಣ, ನಿರ್ಮಲತೆಯನ್ನು ತಂದುಕೊಡುತ್ತೆ. ಹರಿನಾಮ ಸ್ಮರಣೆ ಮಾಡಿ. ಹರಿನಾಮ ಸರ್ವ ದೇವತೆಗಳಿಗಿಂತ ಅಧಿಕವೋ ಅಂತ, ಅಧಿಕ ಮಾಸದಲ್ಲಿ ನೋಡಿ, ಅಧಿಕವೋ ಅಂದರೆ ಅಧಿಕವಾಗಿ ನಮಗೆ ಫಲ ಕೊಡುವಂಥದ್ದು. ಈ ಮಾಸಕ್ಕೆ ನಿಯಾಮಕ ಪುರುಷೋತ್ತಮ, ಅವನು ಅಧಿಕವಾದಂತಹ ಒಂದು ಹರಿನಾಮವನ್ನು ಹೇಗಿದ್ದಾನೆ ಅಂದರೆ ಸರ್ವ ದೇವತೆಗಳಿಗಿಂತ ಸರ್ವೋತ್ತಮ ಅಂತ ಹೇಳಿ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಹರಿನಾಮ ಜಗದೋಳು ಅಖಂಡವಾಗಿಪ್ಪುದೋ, ಖಂಡ ಖಂಡ ಅಲ್ಲ, ಹರಿನಾಮ ಅನ್ನೋದು ಅಖಂಡವಾದಂತಹ ಅಖಂಡ ಭಜನೆ ಅಂತ ಕೇಳ್ತೀವಿ. ಅಂದರೆ ಯಾವುದೇ ಒಂದು ಸಮಯದಲ್ಲಿ ಬೇರೆ ಒಂದು ಸಮಯ ಗ್ಯಾಪ್ ಕೊಡದೆ ಮಾಡೋದನ್ನ ನಾವು ಏನು ಹೇಳ್ತೀವಿ, ಅಖಂಡ ಅಂತ. ಖಂಡ ಖಂಡ ಬೇರೆ. ಈಗ ಒಂದು ಚಪಾತಿ ಇದೆ, ಅದನ್ನು ಮುರಿದು ಮುರಿದು ತಿಂದರೆ ಅದು ಖಂಡ ಖಂಡ, ಇಡೀ ಚಪಾತಿ ಬಾಯಿಗೆ ಹಾಕೊಳ್ಳೋಕ್ಕಾಗ್ತೀಯೇ? ಹಾಗೆ ಭಗವಂತ ಹೇಳ್ತಾನೆ, ನೀನು ಎಷ್ಟೇ ಬಾರಿ ಮುರಿಯಪ್ಪ, ಅದರೊಳಗೆ ನಾನಿದ್ದೇನೆ. ಅಣುವಿನಲ್ಲಿ ಅಣುದೇವಿನಲ್ಲಿ ನಾನಿದ್ದೇನೆ. ಅಣು ಪರಿಪೂರ್ಣ ಗೋವಿಂದ ಅಂತ ಏನು ಹೇಳ್ತಾರೆ, ಹಾಗೆ ಅಖಂಡವಾಗಿದ್ದಾನೆ ಭಗವಂತ. ಹರಿನಾಮ ಅಜಭವಾದಿಗಳಿಗೆ ಗತಿಪ್ರದವಯ್ಯ. ಅಜಭವಾದಿಗಳು ಅಂದರೆ ಬ್ರಹ್ಮ ರುದ್ರರಿಗೆ ಗತಿಯನ್ನು ಕೊಡುವಂತಹ ಹರಿನಾಮ ನಮಗೆ ಗತಿಪ್ರದವಾಗಿಲ್ವಾ? ನಾವು ಸಾಧನೆಯಲ್ಲಿ ಮುಂದೆ ಗತಿ ಅಂದರೆ ಗತಿ ಗಮನೆ ಅಂತ ನಾವು ಮುಂದೆ ಹೋಗಬೇಕಾಗಿದೆ. ಸಾಧನೆಯಲ್ಲಿ ಭಗವಂತ ಬ್ರಹ್ಮ ರುದ್ರಾದಿಗಳಿಗೆ ಕರೆದುಕೊಂಡು ಹೋಗ್ತಾನೆ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ವೇ? ಹರಿನಾಮ ಮಹಿಮೆ ಆರು ಬಣ್ಣಿ ಪರಯ್ಯ. ಹರಿನಾಮದ ಮಹಿಮೆ ನನ್ನ ಕೈಲಿ ಯಾರು ಬಣ್ಣಿಸೋದಕ್ಕೆ ಸಾಧ್ಯ? ಹರಿ 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 ಎಂದು ನೆನೆದೋಡೆ ರೋಗಗಳು ಉರುಳಿ ಹೋಗುವವು ನೀನು ಕೇಳೇಲೋ ಎಲೆ ಕೇಳೋ. ಅಂದರೆ ನಮ್ಮ ಮನಸ್ಸಿಗೆ ಕಾಯಕ ವಾಚನಿಕ ಮಾನಸಿಕ ಪ್ರತಿಯೊಂದು ರೀತಿಯಲ್ಲಿ ವಿಜಯದಾಸರು ಹೇಳ್ತಿದ್ದಾರೆ, ನೀನು ನೆನೆದೊಡೆ ಸ್ಮರಣೆ ಮಾಡಿದ ತಕ್ಷಣ. ಸ್ಮರಣೆ ಅಂದರೆ ಸ್ಮರಣೆ ನಾವು ಹೇಳ್ತೀವಿ, ಸ್ಮರಣೆ ಬರಬೇಕಾದ್ರೆ ಶ್ರವಣ ಮನನ ಎರಡೂ ಮಾಡಿರಬೇಕು, ಆ ನಂತರ ಬರೋದನ್ನು ಸ್ಮರಣೆ ಅಂತಾರೆ. ಆ ರೀತಿ ಸ್ಮರಣೆ ನೆನೆದೋಡೆ ಮನನ ಮಾಡು, ಮನನ ಹಂತಕ್ಕೆ ಹೋಗು. ಹರಿನಾಮ ಸಕಲ ಪ್ರಾಯಶ್ಚಿತ್ತಕ್ಕೆ. ಮೊದಲು ನಮಗೆ ವಯಸ್ಸಾಗ್ತಾ ಇದೆ, ನಾವು ಇಷ್ಟು ಪಾಪಗಳನ್ನು ಮಾಡಿದ್ದೇವೆ, ಈ ಪಾಪಗಳಿಗೆ ಶಿಕ್ಷೆ ಇದ್ದೇ ಇದೆ. ಕೆಟ್ಟ ವೃತ್ತಿಗಳಿಗೆ ಕೆಟ್ಟ ಒಂದು ಫಲ ಇದ್ದೇ ಇದೆ. ಹೇಗೆ ಒಳ್ಳೆಯ ವೃತ್ತಿಗೆ ಒಳ್ಳೆಯ ಫಲ ಹೇಗಿದೆಯೋ ಹಾಗೆ ಕೆಟ್ಟದಕ್ಕೆ ಇದೆ ಅಂದಮೇಲೆ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನಾವು ಎಲ್ಲ ನನ್ನ ಪಾಪಗಳಿಗೂ ಒಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಅಂದರೆ ಹರಿನಾಮ ಸಕಲ ಪ್ರಾಯಶ್ಚಿತ್ತಕ್ಕೆ ಮೊದಲು. ಹರಿನಾಮ ವಿರಲಾಗಿ ಮತ್ತೊಂದು ಅಪೇಕ್ಷವೇ, ಮತ್ತೊಂದು ಹುಡುಕಿಕೊಂಡು ಯಾಕೆ ಹೋಗ್ತೀರಾ, ಇದು ಡೆಡ್ ಎಂಡ್ ಅಂತ ಹೇಳ್ತೀವಲ್ಲ, ಡೆಡ್ ಎಂಡ್ ಅಂದರೆ ಆಯಿತು, ರೋಡ್ ಮುಗಿದೋಯ್ತು, ಅದು ನಾವು ಮತ್ತೆ ಹೋಗ್ಬೇಕಂದ್ರೆ ಹಿಂದೆ ಬರಬೇಕು. ಹಾಗೆ ಹರಿನಾಮ ಅನ್ನೋದು ಮತ್ತೊಂದು ಅಪೇಕ್ಷವೇ. ಹರಿನಾಮ ಅನ್ನೋದೇ ಡೆಡ್ ಎಂಡ್ ಸಾಧನೆಯಲ್ಲಿ. ಅದು ಸಿಕ್ಕಿತು ಅಂದರೆ ನಮಗೆ ಅದಕ್ಕಿಂತ ಮೀರಿದ್ದಿನ್ಯಾವುದೂ ಇಲ್ಲ. ಹರಿನಾಮ ನಿಜಸ್ವಾಮಿ ವಿಜಯ ವಿಠಲನಂಗ್ರಿ ಪರಿಶುದ್ಧನಾಗಿ ಎಳ್ಳಿನಿತು ಮನದಲ್ಲಿಡೋ. ಮನಸ್ಸಿನಲ್ಲಿ ಒಂದು ಎಳ್ಳಿನಿತು ಅಂದರೆ ಎಳ್ಳು ಅಂದರೆ ಎಳ್ಳಿನ ತುದಿ ಇರತ್ತೆ ನೋಡಿ, ಅಷ್ಟಾದರೂ ಹರಿನಾಮವನ್ನು ನಿನ್ನ ಮನಸ್ಸಿನಲ್ಲಿ ಇಡೋ, ನಿನ್ನ ಮನಸ್ಸು ಪರಿಶುದ್ಧವಾಗತ್ತೆ.
ಕಪಿಲರೂಪಿ ಭಗವಂತ ಹೇಳ್ತಾನೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿ, ಮನಸ್ಸೇ ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಹಾಗಾಗಿ ಭಗವಂತನ ನಾಮವನ್ನ ಸ್ಮರಣೆ ಪೂರ್ವಕವಾಗಿ ಮನಸ್ಸಿನಲ್ಲಿಡೋ, ಭಕ್ತರನ ಹೆಸರು ಹೇಳಿ ಹೇಳಿ ನಮಗೆ ಭಕ್ತರಿಗೆ ಅನುಗ್ರಹ ಮಾಡಿದ ರೂಪವನ್ನ ನೆನೆದರೆ ಆ ಭಕ್ತರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವು ಕೇಳಿದ್ವಿ, ಪ್ರಹ್ಲಾದ, ಗಜೇಂದ್ರ, ಜಾಮಿಳ, ನಾರದ, ಭೀಷ್ಮ, ಅಂಬರೀಷ, ವಿಭೀಷಣ, ದ್ರೌಪದಿ, ಧ್ರುವ, ಅಹಲ್ಯ, ಬಲಿ, ಕುಚೇಲ, ವಿದುರ, ದೇವಕಿ, ಪಾರ್ಥ, ಜನಕ, ಪುಂಡರೀಕ, ಹೀಗೆ ವಾಲ್ಮೀಕಿಗಳು, ಈ ಎಲ್ಲರನ್ನು ನಾವು ಸ್ಮರಣೆ ಮಾಡಿಕೊಂಡು ದೇವರನ್ನ ಸ್ಮರಣೆ, ಅವರೆಲ್ಲರೂ ಬರ್ತಾರೆ. ಸ್ವಾಮಿ, ನನ್ನ ಕೂಸಿಗೆ ಅನುಗ್ರಹ ಮಾಡು, ನನ್ನ ಹೆಸರು ಹೇಳಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಿದ್ದೆ, ನನ್ನ ಅನುಯಾಯಿಗಳಿಗೂ ಅನುಗ್ರಹ ಮಾಡು ಅಂತ ಅವರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ಅಂದಮೇಲೆ ಈ 33 ವಾಕ್ಯಗಳು ವಿಜಯದಾಸರು ನಮಗೆ ಕೊಟ್ಟಂತಹ 33 ಹರಿನಾಮ ಸ್ಮರಣೆಗಳನ್ನು ನಾವು ಪ್ರತಿನಿತ್ಯದಲ್ಲಿ ದೇವನನ್ನ ಸ್ಮರಣೆ ಮಾಡಿ ದೇವನನ್ನ ಪ್ರಾರ್ಥನೆ ಮಾಡೋಣ. ಕೇವಲ ಅಧಿಕ ಮಾಸದ ನಿಮಿತ್ತದಿಂದಾಗಿ ಅಲ್ಲ, ದೇವನನ್ನ ಗುರುವಂತರ್ಯಾಮಿಯಾದ ಭಗವಂತನನ್ನ ಗುರುಗಳೇ ನುಡಿದಂತಹ ಗುರುಗಳಲ್ಲಿ ನಿಂತು ಭಗವಂತನೇ ನುಡಿದಿದ್ದು. ಹಾಗಾಗಿ ಈ ಅಧಿಕ ಮಾಸದಲ್ಲಿ ನಾವು ಹರಿನಾಮ ಸ್ಮರಣೆಗೆ, ಆ ಒಂದು ಚಿಂತನೆಗೆ ವಿಜಯದಾಸರು ಕೊಟ್ಟಂತಹ ಆ ಏನು ನಮಗೆ ಅನುಗ್ರಹ ಮಾಡಿದ್ದಾರೆ ಅದನ್ನು ನಾವು ಹೇಳ್ತಾನ. ಈಗ ಮತ್ತೆ ಹರಿನಾಮ ಸ್ಮರಣೆ ಮಾಡೋಣ. 33 ಬಾರಿ ಕಪಿಲನ ಸ್ಮರಣೆಯನ್ನು ಮಾಡೋಣ. ಕಪಿಲ ಜ್ಞಾನಪ್ರದನೂ ಹೌದು, ಬಂಧ ವಿಮೋಚಕನೂ ಹೌದು. ಹಾಗಾಗಿ ಎಲ್ಲ ಬಂಧನಗಳನ್ನು ನಿವಾರಣೆ ಮಾಡುವಂತಹ ಕಪಿಲನ ಸ್ಮರಣೆ ಮಾಡೋಣ. ಶ್ರೀ ಕಪಿಲಾಯ ನಮಃ, 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 ಶ್ರೀ ಕಪಿಲಾಯ ನಮಃ. ನಾವು ಕರ್ಮಬಂಧನಗಳನ್ನೆಲ್ಲ ಕಳೆದು ರಕ್ಷಿಸುವಂತಹ ಕಪಿಲನನ್ನು ಆ ಕಪಿಲ ಸುಳಾದಿಯಲ್ಲಿ ವಿಜಯದಾಸರು ಹೇಳ್ತಾರೆ. ಪ್ರಾತಃ ಕಾಲದಲ್ಲೆದ್ದು ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು ಅಂತ ಒಂದು ಕಪಿಲನ ಸುಳಾದಿಯಲ್ಲಿ ಅತ್ಯಂತ ಅಮೋಘವಾದಂತಹ ವಿಜಯದಾಸರ ಮಾತುಗಳಿದೆ. ಅವರನ್ನು ಈ ಹರಿನಾಮ ಸ್ಮರಣೆಯನ್ನು ಮಾಡಿ ಪ್ರಾರ್ಥನೆ ಮಾಡೋಣ. ಇಲ್ಲಿ ವಿಜಯದಾಸರು ಹೇಳ್ತಾರೆ, ಇಲ್ಲಿ ರಕ್ಷಿಸಿತು, ನನ್ನನ್ನು ರಕ್ಷಣೆ ಮಾಡು. ಏನು ಹರಿಭಕ್ತಿ ಸಾರ ನೆನ್ನೆ ನೋಡಿದ್ವಿ, ಅಲ್ಲಿ ರಕ್ಷಿಸು ನಮ್ಮನ ನವರತ ಅಂತ ಏನು ಕನಕದಾಸರು ಕೇಳಿದ್ದಾರೆ. ಅದಕ್ಕೆ ಮೂಲವೇ ಭಗವಂತನ ಮಾತು. ಅಲ್ಲಿ ಏನು ನಾವು ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಾನು ಯೋಗಕ್ಷೇಮೌ ವಹಾಮ್ಯಹಂ, ನಿನ್ನ ರಕ್ಷಣೆ ನನ್ನ ಭಾರ ಅಂತ ಯಾರು ಎದೆ ತಟ್ಟಿ ಇವತ್ತು ಹೇಳೋದಿಲ್ಲ. ಆದರೆ ಭಗವಂತ ಸ್ವತಂತ್ರನಾಗಿದ್ದುಕೊಂಡು ಹೇಳ್ತಾ ಇದ್ದಾನೆ. ಅಂದಮೇಲೆ ನಾವಿದನ್ನು ಹರಿನಾಮ ಸ್ಮರಣೆಯನ್ನು ಭಗವಂತ ಸ್ವತಂತ್ರನಾದಂತಹ ಪುರುಷೋತ್ತಮ ಮಾಸ ನಿಯಾಮಕ ನಮ್ಮಲ್ಲಿ ನಿಂತು ಮಾಡಿಸಿದಂತಹ ಹರಿನಾಮ ಸ್ಮರಣೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ.
अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम्। मुख्यप्राणेन मद्देहे मन्त्रत्रयजपः सदा अनुग्रहाय मे विष्णुप्रीतये क्रियते हि सः। एकविंशतिसहस्रात्मा सषट्शतमहर्निशं तत्सर्वं विष्णुपूजास्तु प्रीयतां प्राणमापतिः। मासनियामक श्रीपुरुषोत्तमप्रीयतां श्रीकृष्णार्पणमस्तु।